ನಮಸ್ತೆ ಫ್ರೆಂಡ್ಸ್. ಬೇಸಿಕ್ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಎಸ್ಪೆಷಲಿ ಆನ್ ದ ಟಾಪಿಕ್ ಆಫ್ ಟೆನ್ಸಸ್ಗೆ ಸಂಬಂಧಪಟ್ಟಂಥ ವಿಡಿಯೋಸ್ ಅನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದ ಎಕ್ಸಾಮಿನೇಷನ್. ಎಲ್ಲ ಎಕ್ಸಾಮ್ಗಳಿಗೆ ಸಹಾಯಕ ಆಗ್ತದೆ, ಅಥವಾ ಜನರಲ್ ಇಂಗ್ಲೀಷ್ಗೂ ಸಂಬಂಧಪಟ್ಟಂತೆ ಇದು ಸಹಾಯಕ ಆಗ್ಬೋದು. ವಿತ್ ದ್ಯಾಟ್ ಎಸ್ಪೆಷಲಿ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇರಬಹುದು, ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಪ್ಷನಲ್ ಇಂಗ್ಲೀಷ್ ಅಥವಾ ಪೇಪರ್ 2 ಅಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೂ ಕೂಡ ದಿಸ್ ವಿಡಿಯೋ ಐ ಹೋಪ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್, ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥ ಒಂದು ಹೋಪನ್ನು ಇಟ್ಕೊಂಡಿದ್ದೇನೆ ಸ್ನೇಹಿತರೆ. ಲೆಟ್ ಅಸ್ ಸ್ಟಾರ್ಟ್. ಟೆನ್ಸಸ್. ವಾಟ್ ಈಸ್ ಟೆನ್ಸ್? ಟೆನ್ಸ್ ಅಂದರೆ ಏನು? ವಾಟ್ ಡಸ್ ಇಟ್ ಮೀನ್ ಅಂತಂದರೆ ನೋಡೋಣ ಸ್ನೇಹಿತರೆ. ಇಲ್ಲಿ ಮೀನಿಂಗ್ ಆಫ್ ದ ವರ್ಡ್ ಟೆನ್ಸ್ ವರ್ಡ್ನ ಮೀನಿಂಗ್ ಏನು? ಟೆನ್ಸ್ ಈಸ್ ಎ ವರ್ಡ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಟೆಂಪಸ್ ವಿಚ್ ಮೀನ್ಸ್ ಟೈಮ್. ಇಲ್ಲಿ ಟೆನ್ಸ್ ಅನ್ನುವಂಥದ್ದು ಒಂದು ವರ್ಡು ಲ್ಯಾಟಿನ್ ಭಾಷೆಯಿಂದ ಡಿರೈವ್ಡ್ ಆಗಿರುವಂತಹದ್ದು. ಟೆಂಪಸ್ ಅನ್ನುವಂಥ ಪದದಿಂದ. ಟೆಂಪಸ್ ಅಂತಂದರೆ ಟೈಮ್ ಮೀನ್ಸ್ ಕಾಲ ಸ್ನೇಹಿತರೆ. ಕಾಲವನ್ನು ಸೂಚಿಸ್ತಕ್ಕಂಥ ಒಂದು ಪದ ಅಂತ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಟೆನ್ಸ್ ಆಫ್ ಅ ವರ್ಬ್ ಶೋಸ್ ವೆದರ್ ದ ಆ್ಯಕ್ಷನ್ ಹ್ಯಾಪನ್ಸ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸ್ನೇಹಿತರೆ, ಇದು ಬೇಡ ಆ್ಯಂಡ್ ಇದು ಬೇಡ. ಸೊ ಟೆನ್ಸ್ ಆಫ್ ಅ ವರ್ಬ್ ಶೋಸ್ ವೆದರ್ ದ ಆ್ಯಕ್ಷನ್ ಹ್ಯಾಪನ್ಸ್ ಇನ್ ದ ಪಾಸ್ಟ್, ಇನ್ ದ ಪ್ರೆಸೆಂಟ್ ಆರ್ ದ ಫ್ಯೂಚರ್, ಆರ್ ದ ಆ್ಯಕ್ಷನ್ ಈಸ್ ಇನ್ ಸಿಂಗಲ್ ಆರ್ ರಿಪೀಟೆಡ್ ಆರ್ ಕಂಪ್ಲೀಟೆಡ್, ಅನ್ಫಿನಿಶ್ಡ್ ಆರ್ ಇನ್ಕಂಪ್ಲೀಟೆಡ್. ಆ ಟೆನ್ಸ್ ಆಫ್ ಅ ವರ್ಬ್, ಒಂದು ವರ್ಬ್ನ ಟೆನ್ಸು ದಟ್ ಪರ್ಟಿಕ್ಯುಲರ್ಲಿ ಹ್ಯಾಪನಿಂಗ್ ಇನ್ ದ ಪ್ರೆಸೆಂಟ್, ಈಗ ಆಗ್ತಾ ಇದೆಯಾ, ಅಥವಾ ದಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್, ಏನು ಆಗೋಗಿದೆಯಾ, ಆರ್ ವಿಲ್ ಇಟ್ ಬಿ ಹ್ಯಾಪನಿಂಗ್, ಮುಂದೆ ಆಗ್ತದೆಯಾ, ಇದೇನು ಆ್ಯಕ್ಷನ್ ಸಿಂಗಲ್ ಆ್ಯಕ್ಷನ್ನ, ಆರ್ ರಿಪೀಟೆಡ್ಡಾ, ಕಂಪ್ಲೀಟೆಡ್ಡಾ, ಆರ್ ಅನ್ಫಿನಿಶ್ಡಾ, ಈ ಎಲ್ಲ ಪ್ರಶ್ನೆಗಳು ಅಥವಾ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಟೆನ್ಸ್ ಅನ್ನುವಂಥದ್ದು ಉತ್ತರ ಕೊಡ್ತದೆ ಫ್ರೆಂಡ್ಸ್. ಸೊ ಲೆಟ್ ಅಸ್ ಸಿ ದ ಟೆನ್ಸಸ್. ಬೇಸಿಕಲಿ ವಿ ಹ್ಯಾವ್ ಗಾಟ್ 3 ಮೇನ್ ಟೆನ್ಸಸ್ ಫ್ರೆಂಡ್ಸ್. ನಮಗೆ ಗೊತ್ತಿರುವಂತೆ ಈಗಾಗಲೇ ನಾವು 3 ಟೆನ್ಸಸ್ಗಳನ್ನು ಬೇಸಿಕ್ಕಾಗಿ ಮಾಡ್ಕೊಂಡಿದ್ದೇವೆ. ದೋಸ್ ಆರ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. 3 ಟೆನ್ಸ್ಗಳು. ಇನ್ ದೀಸ್ 3 ವಿ ಹ್ಯಾವ್ ಅಗೇನ್ ಕ್ಯಾಟಗರೈಸ್ಡ್, ಸಬ್ ಡಿವೈಡೆಡ್. ಪ್ರತಿ ಒಂದು ಟೆನ್ಸಲ್ಲಿ ಕೂಡ ಅಗೇನ್ ನಾವು 4 ಸಬ್ ಟೆನ್ಸಸ್ಗಳನ್ನು ಮಾಡ್ಕೊಂಡಿದ್ದೇವೆ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ವಿ ಹ್ಯಾವ್ ಅಗೇನ್ ಡಿವೈಡೆಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂಥೇಳಿ 4 ಸಬ್ ಟೆನ್ಸಸ್ಗಳನ್ನು ಮಾಡ್ಕೊಂಡಿದ್ದೇವೆ ಫ್ರೆಂಡ್ಸ್. ಸೊ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಫ್ರೆಂಡ್ಸ್. ಏನು ಅಂತಂದರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎರಡೂ ಸೇರಿಕೊಂಡೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತವೆ. ಸೊ ಅದನ್ನು ಸ್ವಲ್ಪ ಗಮನಿಸಿ ಸ್ನೇಹಿತರೆ. ಸೊ ಲೆಟ್ ಅಸ್ ಸಿ ದ ಪಾಸ್ಟ್ ಟೆನ್ಸ್. ಇಲ್ಲಿ ಪಾಸ್ಟ್ ಟೆನ್ಸಲ್ಲೂ ಕೂಡ ವಿ ಹ್ಯಾವ್ ಅಗೇನ್ 4 ಸಬ್ ಟೆನ್ಸಸ್. ದೋಸ್ ಆರ್ ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದೇ ಥರ ಆ್ಯಸ್ ವಿ ಹ್ಯಾವ್ ಮೇಡ್ ಇನ್ ದ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಥರ ಮಾಡಿದ್ದೀವಿ, ಅಗೇನ್ ವಿ ಹ್ಯಾವ್ ಡನ್ ದ ಸೇಮ್ ಥಿಂಗ್. ಇದು ಕೂಡ ಫ್ಯೂಚರ್ ಟೆನ್ಸ್ನಲ್ಲಿಯೂ ಕೂಡ ಅದೇ ಥರ ಇರ್ತದೆ ಫ್ರೆಂಡ್ಸ್. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಕಂಟಿನ್ಯೂಸ್ ಟೆನ್ಸ್ ಪ್ಲಸ್ ಪರ್ಫೆಕ್ಟ್ ಟೆನ್ಸ್ ಇವೆರಡೂ ಸೇರಿಕೊಂಡೆ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಸೇರಿಕೊಂಡೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಫ್ಯೂಚರ್ ಕಂಟಿನ್ಯೂಸ್,
ಪರ್ಫೆಕ್ಟ್ ಇವೆರಡು ಸೇರಿಕೊಂಡು ಇದು ಆಗ್ತದೆ. ಇನ್ನು ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಜಸ್ಟ್ ಕಂಪ್ಲೀಟೆಡ್ ಆ್ಯಕ್ಷನ್ನು. ಆಮೇಲೆ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್, ನಡೆದಿದೆ ಅನ್ನುವಂಥ ಅರ್ಥದಲ್ಲಿ ನಾವು ಹೇಳಬೇಕಾಗ್ತದೆ ಸ್ನೇಹಿತರೆ. ಲೆಟ್ ಅಸ್ ಮೂವ್ ಫಾರ್ವರ್ಡ್. ಲೆಟ್ ಅಸ್ ಸಿ ಒನ್ ಬೈ ಒನ್. ನಾವು ಈಗಾಗಲೇ ಗೊತ್ತಿರುವಂತೆ ಪ್ರೆಸೆಂಟ್ ಟೆನ್ಸ್ನಲ್ಲಿ 4, ಪಾಸ್ಟ್ ಟೆನ್ಸ್ನಲ್ಲಿ 4, ಅಗೇನ್ ವಿ ಹ್ಯಾವ್ ದ 4 ಸಬ್ ಟೆನ್ಸಸ್ ಇನ್ ಫ್ಯೂಚರ್ ಆಲ್ಸೋ. ಫ್ಯೂಚರ್ನಲ್ಲಿ 4 ನೋಡಿದ್ದೇವೆ. ಲೆಟ್ ಅಸ್ ಸಿ ಒನ್ ಬೈ ಒನ್. ಒಂದೊಂದೇ ಟೆನ್ಸನ್ನು ವಿ ಶಾಲ್ ಲರ್ನ್ ಸಪ್ರೇಟ್ಲಿ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ ಹೇಳಿ ಒಂದೊಂದಾಗಿ ಕಲಿಯೋಣ. ಸೊ ಪ್ರೆಸೆಂಟ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಂದು ಪರ್ಫೆಕ್ಟ್ ಆಗಿ ನಮಗೆ ಗೊತ್ತಾದರೆ ವಿ ಶಾಲ್ ಲರ್ನ್ ದ ರಿಮೈನಿಂಗ್ ಟೆನ್ಸಸ್ ವೆರಿ ಈಸಿಲಿ. ಇದು ಒಂದು ಪಕ್ಕ ನಮ್ಗೆ ಗೊತ್ತಾಗ್ಬಿಟ್ರೆ ಮುಂದಿನವುಗಳನ್ನು ಈಸಿಯಾಗಿ ನಾವು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಸಿಂಪಲಿ. ಸೊ ಲೆಟ್ ಅಸ್ ಮೂವ್ ಆನ್ ಫ್ರೆಂಡ್ಸ್. ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್, ಪ್ರತಿ ಟೆನ್ಸಿಗೆ ಪರ್ಟಿಕ್ಯುಲರ್ ಆದಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಇರ್ತದೆ ಸ್ನೇಹಿತರೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಸೆಂಟೆನ್ಸ್ ಸ್ಟ್ರಕ್ಚರು ಯಾವ ಥರ ಇರ್ತದೆ ಅನ್ನೋದನ್ನು ನೋಡೋದು ಮುಖ್ಯ ಆಗ್ತದೆ. ಇಲ್ಲಿ ಎಸ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಅಂಥೇಳಿ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ. ಇಲ್ಲಿ ಎಸ್ ಅಂದರೆ ಏನು, V1 ಅಂದರೆ ಏನು, ಓ ಅಂದರೆ ಏನು ಅನ್ನೋದನ್ನು ನೋಡ್ಕೊಳ್ಳೋಣ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಎಸ್ ಅನ್ನೋದು ಸಬ್ಜೆಕ್ಟ್ ಅಂತಂದರೆ ಡೂವರ್ ಆಫ್ ಆ್ಯನ್ ಆ್ಯಕ್ಷನ್. ಡೂ ಅಂದರೆ ಮಾಡು, ಡೂವರ್ ಅಂದರೆ ಮಾಡುವವ, ಯಾರು ಕಾರ್ಯವನ್ನು ಮಾಡ್ತಾರೆ ಅಥವಾ ಯಾರು ಆ್ಯಕ್ಷನ್ ಮಾಡ್ತಾರೆ, ದಟ್ ಈಸ್ ದ ಡೂವರ್ ಆಫ್ ಆ್ಯಕ್ಷನ್. ಅಥವಾ ಆ ಕಾರ್ಯಕ್ಕೆ ಯಾರು ಕಾರಣೀಕರ್ತರಾಗ್ತಾರೆ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಆ್ಯಕ್ಷನ್. ಆ ಒಂದು ಆ್ಯಕ್ಷನ್ ನಡೀಲಿಕ್ಕೆ ಯಾರು ಕಾರಣೀಕರ್ತರು, ದಟ್ ಈಸ್ ದ ಸಬ್ಜೆಕ್ಟ್ ಓವರ್ ಹಿಯರ್. ನೆಕ್ಸ್ಟ್ ಈಸು ವಿ ಸ್ಟ್ಯಾಂಡ್ಸ್ ಫಾರ್ ವರ್ಬ್ ಅಂಥೇಳಿ. ವರ್ಬ್ ಇಟ್ ಈಸ್ ಆ್ಯನ್ ಆ್ಯಕ್ಷನ್ ವರ್ಡ್ ಸ್ನೇಹಿತರೆ. ವರ್ಬ್ ಅಂತಂದರೆ ಇದು ಒಂದು ಆ್ಯಕ್ಷನ್ ವರ್ಡು, ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದನೇ ಕ್ರಿಯಾಪದ. ವರ್ಬ್ ಅಂತಂದರೆ ಕ್ರಿಯಾಪದ ಸ್ನೇಹಿತರೆ. ಸೊ ನೆಕ್ಸ್ಟ್ ಈಸ್ ಆಬ್ಜೆಕ್ಟ್. ಸಮ್ಟೈಮ್ಸ್ ದ ಆಬ್ಜೆಕ್ಟ್ ಮೇ ಬಿ ದೇರ್ ಇನ್ ದ ಸೆಂಟೆನ್ಸ್, ಸಮ್ಟೈಮ್ಸ್ ಇಟ್ ಮೇ ನಾಟ್ ಬಿ. ಆ ವರ್ಬು ಟ್ರಾನ್ಸಿಟಿವ್ ಆದರೆ ಆಬ್ಜೆಕ್ಟ್ ಇರ್ತದೆ, ಇನ್ಟ್ರಾನ್ಸಿಟಿವ್ ಅದೆಲ್ಲ ನೆಕ್ಸ್ಟಲ್ಲಿ ಬರ್ತದೆ ಸ್ನೇಹಿತರೆ. ಈಗ ಅದ್ರ ಚರ್ಚೆ ಬೇಡ. ಸೊ ಇಲ್ಲಿ ಒಂದು ಗೊತ್ತಿರಲಿ, ಆಬ್ಜೆಕ್ಟ್ ಅಂತಂದರೆ ರಿಸೀವರ್ ಆಫ್ ಆ್ಯನ್ ಆ್ಯಕ್ಷನ್. ಯಾರು ಆ್ಯಕ್ಷನನ್ನು ಪಡ್ಕೋತಿರ್ತಾರೆ, ರಿಸೀವ್ ಮಾಡ್ಕೋತಿರ್ತಾರೆ, ಅಥವಾ ಈ ಆ್ಯಕ್ಷನ್ನು ಯಾವ ವಸ್ತುವಿನ ಮೇಲೆ ಆಗ್ತಿದೇನೋ ಅದು ಆಬ್ಜೆಕ್ಟಾಗಿ ಪರಿಗಣಿಸಲ್ಪಡ್ತದೆ ಸ್ನೇಹಿತರೆ. ಇಷ್ಟು ಗೊತ್ತಿರಲಿ, ಒಂದು ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು, ಇವು 3 ಗೊತ್ತಿದ್ದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಇಲ್ಲಿ ಆ್ಯಕ್ಷನ್ ವರ್ಡ್ಸ್ ಅಂತ ನಾನು ಹೇಳಿದೆ. ಏನು ಆ್ಯಕ್ಷನ್ ವರ್ಬ್ಸು ಅಂತಂದರೆ ಇಲ್ಲಿ V1 ಅಂತ ಬರೆದಿದ್ದೇನೆ. V1, V2, V3. V1 ಸ್ಟ್ಯಾಂಡ್ಸ್ ಫಾರ್ ವರ್ಬ್ ಫಾರ್ಮ್ ನಂಬರ್ 1, V2 ವರ್ಬ್ ಫಾರ್ಮ್ ನಂಬರ್ 2, V3 ವರ್ಬ್ ಫಾರ್ಮ್ ನಂಬರ್ 3. V1 ಇದು ಪ್ರೆಸೆಂಟ್ ಟೆನ್ಸ್, ದಿಸ್ ಈಸ್ ದ past tense and this is the past participle. ಇದು ಪ್ರೆಸೆಂಟು, ಇದು ಪಾಸ್ಟು, ಇದು ಪಾಸ್ಟ್ ಪಾರ್ಟಿಸಿಪಲ್ಲು. ಓನ್ಲಿ ವಿ ಕ್ಯಾನ್ ಕಾನ್ಸಂಟ್ರೇಟ್ ರೈಟ್ ನೌ ಆನ್ ದಿಸ್ ಪಾರ್ಟ್. ಈಗ ನಾವು ಗಮನ ಹರಿಸಬೇಕಾಗಿದ್ದು ಇದಷ್ಟೇ ಸ್ನೇಹಿತರೆ. ಇವುಗಳು ಬಂದಾಗ ಇವುಗಳನ್ನು ನೋಡೋಣ. ಇಲ್ಲಿ ರನ್ ಅನ್ನುವಂಥದ್ದು ಒಂದು ಆ್ಯಕ್ಷನ್ ವರ್ಡು. ಪಾಸ್ಟ್ ಟೆನ್ಸಲ್ಲಿ ರನ್ನದ್ದು ರನ್ ಪಾಸ್ಟ್ ಪಾರ್ಟಿಸಿಪಲ್ಲು. ಈಟ್ ಪ್ರೆಸೆಂಟು, ಪಾಸ್ಟ್ ಏಟ್ ಪಾಸ್ಟ್ ಪಾರ್ಟಿಸಿಪಲ್ ಈಟನ್. ಈ ಥರ ರೈಟ್, ರೋಟ್, ರಿಟನ್, ಗಿವ್, ಗೇವ್, ಗಿವನ್, ಈ ಥರ ಆ್ಯಕ್ಷನ್ ವರ್ಡ್ಸನ್ನು ಇರ್ತವೆ ಸ್ನೇಹಿತರೆ. ಅವುಗಳು ತಮ್ಮ ಗಮನದಲ್ಲಿರಲಿ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರನ್ನು ನಾವು ನೋಡ್ಕೊಂಡು ಬಂದಾಗ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇರ್ತದೆ ಸ್ನೇಹಿತರೆ. ಅದು ಕೂಡ ಎಸ್ಪೆಷಲಿ ಅಥವಾ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನಲ್ಲಿ ಇಟ್ ಡಸ್ ಚೇಂಜ್, ಅದು ಚೇಂಜ್ ಆಗ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಏನು ಅಂತಂದರೆ ಇಲ್ಲಿ ಸಬ್ಜೆಕ್ಟ್ ಐ, ವಿ, ಯು, ದೇ ಆರ್ ಎನಿ ಅದರ್ ಪ್ಲೂರಲ್ ನೌನ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಂಟೆನ್ಸ್ ಸ್ಟ್ರಕ್ಚರು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೇ ಥರ ಇರಬೇಕು. ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇದು ಯಾವಾಗ ಅಂತಂದರೆ ವೆನ್ ದ ಸಬ್ಜೆಕ್ಟ್ ಈಸ್ ಐ, ವಿ, ಯು
Why you is twice? Because one use for singular, one use for ಪ್ಲೂರಲ್ ಅಂಥೇಳಿ, ಆರ್ ಎನಿ ದೇ ಆ್ಯಂಡ್ ಆರ್ ಎನಿ ಅದರ್ ಪ್ಲೂರಲ್ ನೌನ್ ಸಬ್ಜೆಕ್ಟ್ ಇದ್ದಾಗ V1 ಆಮೇಲೆ ಆಬ್ಜೆಕ್ಟ್ ಸ್ನೇಹಿತರೆ. ಇಫ್ ದ ಸಬ್ಜೆಕ್ಟ್ ಈಸ್ ಹಿ, ಪ್ರೊನೌನು ಶಿ, ಇಟ್, ಆರ್ ಎನಿ ಅದರ್ ಸಿಂಗ್ಯುಲರ್ ನೌನ್, ಇಲ್ಲಿ ಪ್ಲೂರಲ್ ಆಗಿದೆ ಸ್ನೇಹಿತರೆ, ಲೆಟಸ್ ಮೇಕ್ ಇಟ್ ರೈಟ್, ಇದು ಸಿಂಗ್ಯುಲರ್. ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಅವಾಗ ಯಾವ ಥರ ಇರ್ತದೆ ಅಂತಂದರೆ, ಸಬ್ಜೆಕ್ಟ್ ಪ್ಲಸ್ V1 ಸಫಿಕ್ಸ್ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು V1 ಜೊತೆ, ಆ್ಯಂಡ್ ದೆನ್ ಆಬ್ಜೆಕ್ಟ್ ಫ್ರೆಂಡ್ಸ್. ಇಲ್ಲಿ ಸಬ್ಜೆಕ್ಟು ಹಿ, ಶಿ, ಇಟ್ ಆರ್ ಎನಿ ಅದರ್ ಸಿಂಗ್ಯುಲರ್ ನೌನ್ ಇದ್ದಾಗ V1 ಜೊತೆ ಸಫಿಕ್ಸ್ ಎಸ್ ಮತ್ತು ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಬೇಕಾಗ್ತದೆ. ಅದು ದಟ್ ಶುಡ್ ಬಿ ಕ್ಲಿಯರ್, ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಲೆಟಸ್, ಇದು ಒಂದು ಸೆಂಟೆನ್ಸ್ ಸ್ಟ್ರಕ್ಚರು, ಇದು ಇನ್ನೊಂದು ಸೆಂಟೆನ್ಸ್ ಸ್ಟ್ರಕ್ಚರು. ಇದು ಐ, ವಿ, ಯು, ದೇ ಆರ್ ಎನಿ ಅದರ್ ಪ್ಲೂರಲ್ ನೌನ್ ಸಬ್ಜೆಕ್ಟ್ ಇದ್ದಾಗ, ಇದು ಹಿ, ಶಿ, ಇಟ್ ಆರ್ ಎನಿ ಅದರ್ ಸಿಂಗ್ಯುಲರ್ ನೌನ್ ಇದ್ದಾಗ ಇವೆರಡು ಸೆಂಟೆನ್ಸ್ ಸ್ಟ್ರಕ್ಚರ್ಗಳು ತಮಗೆ ಗೊತ್ತಿರಬೇಕಾಗ್ತದೆ. ಸೊ ಲೆಟಸ್ ಸಿ ದ ಎಕ್ಸಾಂಪಲ್ ಫ್ರೆಂಡ್ಸ್. ನೋಡಿ, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಇಲ್ಲಿ ಐ ಸಬ್ಜೆಕ್ಟ್, ಗೋ V1 ಟು ಸ್ಕೂಲ್ ಎವ್ರಿ ಡೇ, ಪ್ರತಿದಿನ ನಾನು ಶಾಲೆಗೆ ಹೋಗ್ತೇನೆ. ವಿ ಶಾಲ್ ಸಿ ಒನ್ ಮೋರ್ ಎಕ್ಸಾಂಪಲ್. ವಿ ಪ್ಲೇ ಫುಟ್ಬಾಲ್ ಇನ್ ದ ಈವ್ನಿಂಗ್. ವಿ ಸಬ್ಜೆಕ್ಟ್, ಪ್ಲೇ V1, ಫುಟ್ಬಾಲ್ ಆಬ್ಜೆಕ್ಟ್ ಇನ್ ದ ಈವ್ನಿಂಗ್. ಇದು ಸೆಂಟೆನ್ಸ್ ಕಂಪ್ಲೀಟರ್ ಆರ್ ಸೆಂಟೆನ್ಸ್ ಕಾಂಪ್ಲಿಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಅದನ್ನು ಪರ್ಟಿಕ್ಯುಲರ್ ಆಗಿ ಬೇರೆ ಹಂತದಲ್ಲಿ ನಾವು ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಒನ್ ಶಾಲ್ ಸಿ ಒನ್ ಮೋರ್ ಎಕ್ಸಾಂಪಲ್. ಬರ್ಡ್ಸ್ ಫ್ಲೈ. ಇಲ್ಲಿ ಬರ್ಡ್ಸ್ ಫ್ಲೈಸ್ ಅಂತ ಬರಲಿಲ್ಲ. ಯಾಕೆ ಅಂತಂದರೆ ಬರ್ಡ್ಸ್ ಪ್ಲೂರಲ್ ಇದೆ. ನಾವು ವಿ ಹ್ಯಾವ್ ಸೀನ್ ನೋಡಿದ್ದೇವೆ, ಸೆಂಟೆನ್ಸ್ ಸ್ಟ್ರಕ್ಚರು ಪ್ಲೂರಲ್ ನೌನ್ ಇದ್ದಾಗ V1 ಮಾತ್ರ ಇರಬೇಕು ಅಂಥೇಳಿ ಬರ್ಡ್ಸ್ ಫ್ಲೈ ತಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ದೇ ಲರ್ನ್ ಮ್ಯೂಸಿಕ್ ಆನ್ ಸಂಡೇಸ್. ದೇ ಇದು ಸಬ್ಜೆಕ್ಟು, ಲರ್ನ್ V1, ಮ್ಯೂಸಿಕ್ ಆಬ್ಜೆಕ್ಟ್, ಆನ್ ಸಂಡೇಸ್ ಅದು ಇರ್ತದೆ ಸ್ನೇಹಿತರೆ. ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಇರೋದ್ರಿಂದ V1 ಮಾತ್ರ. ಹಾಂ, ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆ ಒನ್ ಮೋರ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ನೋಡಿ, ಹೀ ಗೋಸ್ ಫಾರ್ ವಾಕ್ ಇನ್ ದ ಮಾರ್ನಿಂಗ್. ನಾವು ಈಗಾಗಲೇ ಗೊತ್ತಿದೆ ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಹಿ, ಸಿ, ಇಟ್ ಆರ್ ಎನಿ ಅದರ್ ಸಿಂಗ್ಯುಲರ್ ನೌನ್ ಇದ್ದಾಗ V1 ಪ್ಲಸ್ ಎಸ್ ಮಾಡಬೇಕು ಅಂಥೇಳಿ ಗೊತ್ತಿದೆ. ಗೋ V1 ಪ್ಲಸ್ ಇ ಎಸ್, ಗೋಸ್ ಆಯಿತು. ಸೊ ಅದಕ್ಕೋಸ್ಕರ ಹಿ ಗೋಸ್ ಫಾರ್ ವಾಕ್ ಇನ್ ದ ಮಾರ್ನಿಂಗ್. ಪ್ಲೀಸ್ ಕೀಪ್ ದೀಸ್ ಥಿಂಗ್ಸ್ ಇನ್ ಮೈಂಡ್ ಫ್ರೆಂಡ್ಸ್. ಈ ವಿಚಾರಗಳು ತಮಗೆ ಗೊತ್ತಿದ್ರೆ ಒಳ್ಳೆಯದು. ಮಂಕಿ ಜಂಪ್ಸ್. ಇಲ್ಲಿ ಮಂಕಿ ಸಿಂಗ್ಯುಲರ್ ಇದೆ, ಜಂಪ್ಸ್ ಹೈ, ಜಂಪ್ ಪ್ಲಸ್ ಎಸ್ ಜಂಪ್ಸ್ ಆಗೋ. ಇಲ್ಲಿ ಮಂಕಿ ಸಿಂಗ್ಯುಲರ್ ಇರೋದ್ರಿಂದ ಜಂಪ್ಸ್. ಒನ್ ಮೋರ್ ಎಕ್ಸಾಂಪಲ್. ಅನಂತ್ ವರ್ಕ್ಸ್. ಸಿಂಗ್ಯುಲರ್ ಸಬ್ಜೆಕ್ಟ್ ಇರೋದ್ರಿಂದ ವರ್ಕ್ ಪ್ಲಸ್ ಎಸ್ ವರ್ಕ್ಸ್. ಜಾನ್ ಆ್ಯಂಡ್ ಮೇರಿ ಸೆಲ್ ಬುಕ್ಸ್ ಆನ್ ಹಾಲಿಡೇಸ್. ಇಲ್ಲಿ ಜಾನ್, ಮೇರಿ ಪ್ಲೂರಲ್ ಸಬ್ಜೆಕ್ಟು, ಸೆಲ್ಸ್ ಆಗೋದಿಲ್ಲ, ಸೆಲ್ ಅಲ್ಲಿ ಪ್ಲೂರಲ್ ಇರೋದ್ರಿಂದ ನಮ್ಗೆ ಗೊತ್ತಿದೆ ಎನಿ ಅದರ್ ಪ್ಲೂರಲ್ ನೌನ್ಸ್ ಅಂತ ನಮ್ಮ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ನಾವು ನೋಡ್ಕೊಂಡಿದ್ದೇವೆ, ಅದಕ್ಕೋಸ್ಕರ ಸೆಲ್. ಇನ್ನು ನೆಗೆಟಿವ್ ಫಾರ್ಮೇಷನ್ ಯಾವ ಥರ ಮಾಡೋದನ್ನು ನೋಡೋಣ ಫ್ರೆಂಡ್ಸ್. ಎಸ್ ಪ್ಲಸ್ ಡೋಂಟ್ V1 ಪ್ಲಸ್ ಆಬ್ಜೆಕ್ಟ್, ಈ ಥರ ನೆಗೆಟಿವ್ ಸೆಂಟೆನ್ಸಸ್, ನೆಗೆಟಿವ್ ಸ್ಟ್ರಕ್ಚರು ಇದು ತಮಗೆ ಗೊತ್ತಿರಲಿ. ಸಬ್ಜೆಕ್ಟ್ ಪ್ಲಸ್ ಡೋಂಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಅದೇ ಥರ ಹೀ, ಶಿ, ಇಟ್ ಆರ್ ಎನಿ ಅದರ್ ಸಿಂಗ್ಯುಲರ್ ನೌನ್ ಸಬ್ಜೆಕ್ಟ್ ಇಲ್ಲಿ ಡಸ್ ಡೋಂಟ್ ಬದಲಿಗೆ ಡಸ್ ಅನ್ನು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಇಲ್ಲಿ ನೋಡಿ, ಐ, ವಿ, ಯು, ದೇ ಆರ್ ಎನಿ ಅದರ್ ಪ್ಲೂರಲ್ ನೌನ್ ಇದ್ದಾಗ ಡೋಂಟನ್ನು ಯೂಸ್ ಮಾಡಬೇಕು. ಅಥವಾ ಹೀ, ಶಿ, ಇಟ್ ಆರ್ ಎನಿ ಅದರ್ ಸಿಂಗ್ಯುಲರ್ ನೌನ್ ಇದ್ದಾಗ ಇನ್ಸ್ಟೀಡ್ ಆಫ್ ಯೂಸಿಂಗ್ ಡೋಂಟ್ ವಿ ಆರ್ ಸಪೋಸ್ ಟು ಯೂಸ್
ಡಸ್ ಫ್ರೆಂಡ್ಸ್. ಡಸನ್ನು ಉಪಯೋಗ ಮಾಡಬೇಕು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಬರೆಯುವಾಗ. ಸೊ ವಿ ಶಾಲ್ ಸಿ ದ ಎಕ್ಸಾಂಪಲ್ಸ್. ಐ ಡೋಂಟ್ ಲೈಕ್ ಸ್ವೀಟ್. ಇಲ್ಲಿ ನೋಡಿ, ಐ ಸಬ್ಜೆಕ್ಟ್ ಟು, ಡೋಂಟ್ ನೆಗೆಟಿವ್ ಫಾರ್ಮೇಷನ್ ಮಾಡುವಾಗ, ಲೈಕ್ ಸ್ವೀಟ್ ಇದು ನೆಗೆಟಿವ್ ಸೆಂಟೆನ್ಸ್ನ ಒಂದು ಸ್ಟ್ರಕ್ಚರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ. ಸ್ನೇಹಿತರೆ, ದೇ ಡೋಂಟ್ ಫಾಲೋ ಯು, ಈ ಥರ ನೆಗೆಟಿವ್ ಸೆಂಟೆನ್ಸ್ಗಳನ್ನು ವಿ ಹ್ಯಾವ್ ಟು ಕ್ರಿಯೇಟ್. ದೀಸ್ ಗರ್ಲ್ಸ್ ಡೋಂಟ್ ಪ್ಲೇ ಫುಟ್ಬಾಲ್. ಇಲ್ಲಿ ದೀಸ್ ಗರ್ಲ್ಸ್ ಇನ್ಸ್ಟೀಡ್ ಆಫ್ ಗರ್ಲ್ ದಿಸ್ ಗರ್ಲ್ ಅಂತಿತ್ತು. ಇಲ್ಲೇ ಇನ್ಸ್ಟೀಡ್ ಆಫ್ ಯೂಸಿಂಗ್ ಡೋಂಟ್ ವಿ ಹ್ಯಾವ್ ಟು ಯೂಸ್ ಡಸಂಟ್ ಅನ್ನು ಬಳಸಬೇಕು. ಸಬ್ಜೆಕ್ಟು ಹಿ, ಶಿ, ಇಟ್ ಆರ್ ಎನಿ ಅದರ್ ಸಿಂಗ್ಯುಲರ್ ನೌನ್ ಇದ್ದಾಗ ಡೋಂಟ್ ಬಳಸುವ ಜಾಗದಲ್ಲಿ ಡಸನ್ನು ಬಳಸಬೇಕಾಗ್ತದೆ. ರಾಜು ಆ್ಯಂಡ್ ರಮೇಶ್ ಡೋಂಟ್ ರೈಡ್ ಬೈಸಿಕಲ್. ಈ ಥರ ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ನು ಮಾಡಬೇಕು ಸ್ನೇಹಿತರೆ. ಇನ್ನು ಲೆಟ್ ಅಸ್ ಸಿ ದ ಯೂಸ್ ಆರ್ ಯೂಸಸ್ ಆಫ್ ದಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫ್ರೆಂಡ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯಾವ್ಯಾವ ಕೇಸ್ಗಳಲ್ಲಿ ಅಥವಾ ಯಾವ್ಯಾವ ಸೆನ್ಸ್ಗಳಲ್ಲಿ ನಾವು ಯೂಸ್ ಮಾಡಬಹುದು ಅನ್ನುವಂಥದ್ದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಂಟೆನ್ಸ್ ಸ್ಟ್ರಕ್ಚರು ಆಮೇಲೆ ಬೇಸಿಕ್ ಸ್ಟ್ರಕ್ಚರ್ಗಳಿಗಿಂತ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಯೂಸ್, ಅಪ್ಲಿಕೇಶನ್. ಆ ಉತ್ತರದ ಅಪ್ಲಿಕೇಬಲ್ ಪಾರ್ಟು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದೇ ಪಾರ್ಟ್ನಿಂದಲೇ ಕ್ವೆಶನ್ಸು ಹೆಚ್ಚಾಗಿ ಬರುವಂತಹದ್ದು. ಸೊ ವಿ ಶಾಲ್ ಸಿ ದ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಟ್ ಈಸ್ ಯೂಸ್ ಟು ಟಾಕ್ ಅಬೌಟ್ ಫ್ಯಾಕ್ಟ್ಸ್ ಆರ್ ಥಿಂಗ್ಸ್ ಜನರಲಿ ಟ್ರೂ. ಈ ಸೆಂಟೆನ್ಸ್ಗಳನ್ನು ಅಥವಾ ಈ ಟೆನ್ಸ್ಗಳನ್ನು ಫ್ಯಾಕ್ಟ್ಸ್ ಹೇಳುವಾಗ ಥಿಂಗ್ಸ್ ಆರ್ ಜನರಲಿ ಟ್ರೂ, ಯೂನಿವರ್ಸಲ್ ಟ್ರುತ್ಸ್ ಅಂತ ಹೇಳ್ತೀವಿ. ಅಂಥ ಸಂಗತಿಗಳನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ವಿ ಶಾಲ್ ಸಿ ದ ಎಕ್ಸಾಂಪಲ್. ಬರ್ಡ್ಸ್ ಫ್ಲೈ, ಇದು ಜನರಲ್ ಟ್ರುತ್. ಇದು ಬರ್ಡ್ಸ್ ಫ್ಲೈ. ಕೌ ಈಟ್ಸ್ ಗ್ರಾಸ್. 2 and 2 make 4. ಇಟ್ ಈಸ್ ಅ ಫ್ಯಾಕ್ಟ್, ಎಲ್ಲರಿಗೂ ಗೊತ್ತಿರುವಂಥದ್ದು. 2 and 2 make 4. ಸ್ನೇಲ್ಸ್ ಡೋಂಟ್ ಮೂವ್ ಫಾಸ್ಟ್. ಈ ಥರದ ಸೆಂಟೆನ್ಸ್ಗಳನ್ನು ಹೇಳಬೇಕಂತಂದರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳನ್ನೇ ಬಳಸಬೇಕು ಸ್ನೇಹಿತರೆ. ಏನಾಗ್ತದೆ ಇಲ್ಲಿ 2 and 2 make 4 ಇದನ್ನು ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಹೇಳಿದರೆ ಇದು ಮೀನಿಂಗ್ಫುಲ್ ಆಗೋದಿಲ್ಲ. ದಟ್ ಮೀನ್ಸ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ನೌ ಓನ್ಲಿ. ಈಗ ಮಾತ್ರ ಕ್ರಿಯೆ ನಡೆದಿದೆ, ನಂತರ ಮುಗಿದೋಗ್ತದೆ ಅಂಥೇಳಿ ಅರ್ಥ ಬರೋದರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದರೆ ದಟ್ ಆರ್ ಜನರಲಿ ಟ್ರೂ, ಅದೊಂದು ಫ್ಯಾಕ್ಟ್, ಅದು ಯಾವಾಗಲೂ ಸತ್ಯ ಇರುವಂತಹದ್ದೇ. ಅದಕ್ಕೋಸ್ಕರ ಈ ಸಂಗತಿಗಳನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲೇ ನಾವು ಹೇಳಬೇಕಾಗ್ತದೆ. ಮಹೇಶ್ ವರ್ಕ್ಸ್ ಇನ್ ಅ ಬ್ಯಾಂಕ್. ವಾಟರ್ ಬಾಯ್ಲ್ಸ್ ಅಟ್ 100 degrees Celsius. ಎಲ್ಲರಿಗೂ ಜನರಲ್ ಆಗಿ ಗೊತ್ತಿರುವಂಥದ್ದು, ಇಟ್ ಈಸ್ ಅ ಫ್ಯಾಕ್ಟ್ ಇರೋದರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳಬೇಕು ಸ್ನೇಹಿತರೆ. ಇನ್ನು ಲೆಟ್ ಅಸ್ ಸಿ ಒನ್ ಮೋರ್ ಯೂಸ್ ದಟ್ ಈಸ್ ದಿ ಇಟ್ ಈಸ್ ಯೂಸ್ ಟು ಟಾಕ್ ಅಬೌಟ್ ರಿಪೀಟೆಡ್ ಆರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳನ್ನು, ರಿಪೀಟೆಡ್ ಆ್ಯಕ್ಷನ್ಸ್ಗಳನ್ನು ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ ಸ್ನೇಹಿತರೆ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್. ಐ ಗೆಟ್ ಅಪ್, ಇಲ್ಲಿ ಅಪ್ ಆಗಬೇಕು ಫ್ರೆಂಡ್ಸ್. ಐ ಗೆಟ್ ಅಪ್ ಆ್ಯಟ್ 6 o'clock ಇನ್ ದ ಮಾರ್ನಿಂಗ್. ಇದು ನನ್ನ ಹ್ಯಾಬಿಟ್. ಇದು ನನ್ನ ಹ್ಯಾಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಹೇಳೋದು. ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಅಂದರೆ ಹ್ಯಾಬಿಟ್ ಆಗಿರ್ತಕ್ಕಂಥ ಆ್ಯಕ್ಷನ್ಗಳನ್ನು ಹೇಳಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಬಳಸ್ತೀವಿ. ಒನ್ ಮೋರ್ ಎಕ್ಸಾಂಪಲ್. ಮೈ ಫಾದರ್ ಗೋಸ್ ಫಾರ್ ವಾಕ್ ಇನ್ ದ ಈವ್ನಿಂಗ್. ನನ್ನ ಫಾದರ್ ಹ್ಯಾಬಿಟ್ ಏನು ಹ್ಯಾಬಿಟ್ಟು? ಹಿ ಗೋಸ್ ಫಾರ್ ವಾಕ್ ಇನ್ ದ ಈವ್ನಿಂಗ್. ಸಾಯಂಕಾಲ ವಾಕಿಂಗ್ ಹೋಗುವಂಥದ್ದು ಅವ್ರದ್ದು ಹ್ಯಾಬಿಟ್. ಅದು ನಾನು ಹೇಳಿದ್ದೇನೆ ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳನ್ನು ಹೇಳಲಿಕ್ಕೆ ಅಂಥೇಳಿ. ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಸಿ ಪ್ರಾಕ್ಟಿಸಸ್ ದ ಗಿಟಾರ್ ಆನ್ ಸಂಡೇಸ್. ಯೂಸ್ವಲ್ ಆಗಿ ಅವಳು ಎವ್ರಿ ಸಂಡೇ, ಇಲ್ಲಿ ಸಂಡೇಸ್ ಅಂತಂದರೆ ಎವ್ರಿ ಸಂಡೇ ಸಿ ಲರ್ನ್ಸ್ ಆರ್ ಸಿ ಪ್ರಾಕ್ಟಿಸಸ್ ದ ಗಿಟಾರನ್ನು ಪ್ರಾಕ್ಟೀಸ್ ಮಾಡ್ತಾಳೆ ಅಥವಾ ಕಲಿತಾಳೆ ಅಂತ ಅರ್ಥ. ಬಸ್ಸಸ್ ಲೀವ್ ಹಿಯರ್ ಎವ್ರಿ 10 minutes. ಸೊ ರಿಪೀಟೆಡ್ ಆ್ಯಕ್ಷನ್ಸ್, ಪ್ರತಿ 10 minutesಗೆ ಇಲ್ಲಿ ಬಸ್ಸು ಹೊರಡ್ತದೆ. ರಿಪೀಟೆಡ್ ಆ್ಯಕ್ಷನ್ ಇರೋದರಿಂದ ಈ ಟೆನ್ಸನ್ನು ಉಪಯೋಗಿಸಿ ನಾವು ಹೇಳಬೇಕಾಗ್ತದೆ ಸ್ನೇಹಿತರೆ.
ದ ಡಾಕ್ಟರ್ ವಿಸಿಟ್ಸ್ ಆನ್ ಮಂಡೇ. ಅಲ್ಲಿ ಎವ್ರಿ ಮಂಡೇ ಆ ಆ್ಯಕ್ಷನ್ ರಿಪೀಟ್ ಆಗ್ತದೆ. ಎವ್ರಿ ಮಂಡೇ ಡಾಕ್ಟರ್ ವಿಸಿಟ್ ಮಾಡೇ ಮಾಡ್ತಾರೆ ಅಂಥೇಳಿ ಪ್ರತಿ ಮಂಡೇ ಅವರು ಬರ್ತಾರೆ ಅಂತ ಹೇಳುವಂಥ ಅರ್ಥದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗಿಸ್ತೀವಿ. ಹೀ ಪೇಸ್ ದ ಬಿಲ್ ಇನ್ ಜಾನ್ವರಿ. ಜನವರಿಯಲ್ಲಿ ಪ್ರತಿ ವರ್ಷ ಅವನು ಬಿಲ್ ಪೇ ಮಾಡ್ತಾನೆ. ಇಟ್ ಈಸ್ ರಿಪೀಟೆಡ್ ಆ್ಯಕ್ಷನ್. ಇನ್ನು ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದು ಇಟ್ ಈಸ್ ಯೂಸ್ ಟು ಟಾಕ್ ಅಬೌಟ್ ಪರ್ಮನೆಂಟ್ ಸಿಚುವೇಶನ್. ಪರ್ಮನೆಂಟ್ ಆಗಿರ್ತಕ್ಕಂಥ ಸಿಚುವೇಶನ್ಗಳನ್ನು ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗಿಸ್ತೀವಿ ಸ್ನೇಹಿತರೆ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಮೈ ಬ್ರದರ್ ಲಿವ್ಸ್ ಇನ್ ನ್ಯೂಯಾರ್ಕ್. ನಮ್ಮ ಬ್ರದರು ನ್ಯೂಯಾರ್ಕಲ್ಲೇ ಇದ್ದಾರೆ. ದಟ್ ಮೀನ್ಸ್ ಹೀ ಡಸಂಟ್ ಮೂವ್ ಎನಿವೇರ್. ನೆಕ್ಸ್ಟ್ ಅವನು ಎಲ್ಲಿ ಮೂವ್ ಆಗೋದಿಲ್ಲ, ಪರ್ಮನೆಂಟಾಗಿ ಅಲ್ಲೇ ಇರ್ತಾನೆ ಅಂತ ಹೇಳಬೇಕಾದಂಥ ಅರ್ಥದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳಬೇಕಾಗ್ತದೆ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಸಿ ವರ್ಕ್ಸ್ ಆ್ಯಸ್ ಅ ಟೀಚರ್. ಅವಳು ಟೀಚರ್ ಆಗಿಯೇ ಕೆಲಸ ಮಾಡ್ತಿದ್ದಾಳೆ. ಇಫ್ ವಿ ಸೇ ದಿಸ್ ಸೆಂಟೆನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಈ ಒಂದು ಸೆಂಟೆನ್ಸನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಿದರೆ ಶಿ ಈಸ್ ವರ್ಕಿಂಗ್ ಆ್ಯಸ್ ಎ ಟೀಚರ್ ಅಂತ ಹೇಳಿದ್ದೀವಿ ಅಂತಂದರೆ ಇಟ್ ವಿಲ್ ಬಿ ರಾಂಗ್. ಯಾಕೆ ಅಂತಂದರೆ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ರೈಟ್ ನೌ ಓನ್ಲಿ. ಈಗ ಮಾತ್ರ ನಡೆದಿದೆ. ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಬಿ ಕಂಪ್ಲೀಟೆಡ್. ಅವಾಗ ಆ್ಯಕ್ಷನ್ ಕಂಪ್ಲೀಟ್ ಆಗ್ತದೆ. ಮತ್ತು ಇನ್ನೊಂದು ಬೇರೆ ಯಾವುದೋ ಒಂದು ವೃತ್ತಿಯನ್ನು ಅವ್ರು ಮುಂದುವರಿಸ್ತಾರೆ ಅಂತ ಅರ್ಥ ಕೊಡ್ತದೆ. ಸೊ ಯಾವಾಗಲೂ ಆಗಿ ಪರ್ಮನೆಂಟಾಗಿ ಟೀಚರಾಗಿ ಉಳಿದಿದ್ರೆ ಅಥವಾ ಪರ್ಮನೆಂಟಾಗಿ ಟೀಚರ್ ಇದ್ದರೆ ವಿ ಶಾಲ್ ಸೇ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓನ್ಲಿ. ಸಿ ವರ್ಕ್ಸ್ ಆ್ಯಸ್ ಅ ಟೀಚರ್ ಅಂತಂದರೆ ಪರ್ಮನೆಂಟಾಗಿ ಅವರು ಟೀಚರ್ ಆಗಿದ್ದಾರೆ ಅಂತ ಅರ್ಥ. ಇಟ್ ಡಸಂಟ್ ಚೇಂಜ್, ಅಲ್ಲಿ ಚೇಂಜ್ ಆಗೋದಿಲ್ಲ. ಅಂಬಿಕಾ ಪ್ರಾಕ್ಟಿಸಸ್ ಲಾ. ಅಂಬಿಕಾ ಲಾನ ಪ್ರಾಕ್ಟೀಸ್ ಮಾಡ್ತಾರೆ, ಅಲ್ಲಿ ಏನು ಚೇಂಜಸ್ ಇಲ್ಲ ಅಂತ ಅರ್ಥ ಅದು. ಹಿ ವರ್ಕ್ಸ್ ಇನ್ ಅ ಪ್ರೈವೇಟ್ ಬ್ಯಾಂಕ್. ದೆರ್ ಈಸ್ ನೋ ಚೇಂಜ್ ಅಟ್ ಆಲ್. ದಿಸ್ ಇಸ್ ಅ ಪರ್ಮನೆಂಟ್. ಅದು ಪರ್ಮನೆಂಟಾಗಿ ಅವರು ಅಲ್ಲಿ ಕೆಲಸ ಮಾಡೋದಿರೋದ್ರಿಂದ ವಿ ಶಾಲ್ ಸೇ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯೂಸ್ವಲಿ ವಿ ಯೂಸ್ ಸಮ್ ಆಡ್ವರ್ಬ್ಸ್. ನಾವು ಕೆಲವೊಂದಿಷ್ಟು ಆಡ್ವರ್ಬ್ಗಳನ್ನು ಯೂಸ್ ಮಾಡ್ತೀವಿ. ಅವು ತಮಗೆ ಗೊತ್ತಿರಲಿ ಅಂಥೇಳಿ ಐ ಹ್ಯಾವ್ ಲಿಸ್ಟೆಡ್ ಔಟ್ ಓವರ್ ಹಿಯರ್ ಫ್ರೆಂಡ್ಸ್. ಆಲ್ವೇಸ್, ಯೂಸ್ವಲಿ, ಜನರಲಿ, ಆಫನ್, ಸಮ್ಟೈಮ್, ಒಕ್ಯಾಸನಲಿ, ಸೆಲ್ಡಮ್, ರೇರ್ಲಿ, ಹಾರ್ಡ್ಲಿ, ನೆವರ್ ಅಂಥೇಳಿ. ಇಲ್ಲಿ ಆಲ್ವೇಸ್ ಅಂತಂದರೆ ಇಟ್ ಗಿವ್ಸ್ ದಿ ಸೆನ್ಸ್ ಆಫ್ 100% ಅಂಥೇಳಿ. ಅದೇ ಯೂಸ್ವಲಿ ಅಂತಂದಿವಿ ಅಂದರೆ 90% ಇಟ್ ಈಸ್ ಟ್ರೂ. ಜನರಲಿ ಅಂತಂದರೆ 80, ಆಫನ್ 75%, ಸಮ್ಟೈಮ್ಸ್ 50%, ಒಕ್ಯಾಸನಲಿ 25%, ಸೆಲ್ಡಮ್ 10%, ರೇರ್ಲಿ 5, ಹಾರ್ಡ್ಲಿ 2, ನೆವರ್ 0%. ಈ ಥರ ಆಡ್ವರ್ಬ್ಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಐ ಹ್ಯಾವ್ ಅ ಕ್ವೆಶನ್ ಓವರ್ ಹಿಯರ್ ಫ್ರೆಂಡ್ಸ್. GPSTR 2019ನಲ್ಲಿ ಒಂದು ಕ್ವೆಶನ್ನು ಇದೇ ಟೆನ್ಸ್ ಮೇಲೆ ಬಂದಿದ್ದು ತಮ್ಮ ಗಮನಕ್ಕಿರಲಿ ಅಂಥೇಳಿ ನಾನಿಲ್ಲಿ ತಂದಿದ್ದೇನೆ ಫ್ರೆಂಡ್ಸ್. ಏನು ಕ್ವೆಶನ್ ಇದೆ ಅಂತಂದರೆ ಮೈ ಮದರ್. ಸೊ ನೋಡಿ, ನಮಗೆ ಈಗ ಈ ಎರಡು ವರ್ಡ್ಸ್ಗಳು ಗೊತ್ತಾಗಿದ್ದಾವೆ. ಓಕೆ, ಇಲ್ಲಿ ನೋಡಿ, ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್. ನೋಡಿ, ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್. ಚೂಸ್ ದ ರೈಟ್ ಫಾರ್ಮ್ ಆಫ್ ದ ವರ್ಡ್ ಅಂಥೇಳಿ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಚೂಸ್ ದ ರೈಟ್ ಫ್ರಾಮ್ ದ ವರ್ಡ್. ಇಲ್ಲಿ 4 ಆಯ್ಕೆಗಳಲ್ಲಿ ಒಂದನ್ನು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಗ್ರೋ ಇದೆ, ಸೆಕೆಂಡ್ ಗ್ರೋಸ್, ಥರ್ಡ್ ಗ್ರೋವಿಂಗ್, ಫೋರ್ತ್ ಗ್ರೋನ್. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದರೆ ಗ್ರೋಸ್ ಸ್ನೇಹಿತರೆ. ಯಾಕೆ? ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್. ದಿಟ್ ಈಸ್ ಪರ್ಮನೆಂಟ್ ಆ್ಯಕ್ಷನ್. ಅದು ಇಟ್ ಡಸಂಟ್ ಚೇಂಜ್. ಅವಳು ಯೂಸ್ವಲ್ ಆಗಿ ಅಥವಾ ನೀವು ಹ್ಯಾಬಿಟ್ ಅಂತಲೂ ಕನ್ಸಿಡರ್ ಮಾಡ್ಬೋದು. ನಮ್ಮ ಗ್ರ್ಯಾಂಡ್ ಮದರ್ ಹ್ಯಾಬಿಟ್ ಏನು ಅಂತಂದರೆ ಕಿಚನ್ ಗಾರ್ಡನಲ್ಲಿ ಹರ್ಬ್ಸನ್ನು ಬೆಳೀತಾರೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಗ್ರೋ ಅಲ್ಲ, ಗ್ರೋಸ್. ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಇರೋದ್ರಿಂದ ಅದು ಗ್ರೋಸ್ ಆಗಬೇಕು. ಗ್ರೋವಿಂಗ್ ರಾಂಗ್, ಗ್ರೋನ್ ಅಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಗ್ರೋಸ್. ಮೈ ಮದರ್ ಗ್ರೋಸ್ ಹರ್ಬ್ಸ್ ಇನ್ ಹರ್ ಕಿಚನ್ ಗಾರ್ಡನ್. ಈ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪರ್ಫೆಕ್ಟಾಗಿ ಗೊತ್ತಾದರೆ ಇಲ್ಲಿ 1 ಮಾರ್ಕ್ಸನ್ನು ನಾವು ಈಸಿಯಾಗಿ ವಿ ಕ್ಯಾನ್ ಗೆಟ್ ಸ್ನೇಹಿತರೆ. ಇಲ್ಲಿ GPSTR ಮಾಡರ್ನ್ ಕ್ವೆಶನ್ ಪೇಪರಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ಫ್ರೆಂಡ್ಸ್. ಇನ್ನೊಂದು ಕ್ವೆಶನ್ ಇದೆ.
ಅರುಣ್ ಡ್ಯಾಶ್ ಫಾರ್ ಅ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಸೊ ನೋಡಿ, ಎವ್ರಿ ಡೇ ಹ್ಯಾಬಿಚುವಲ್ ಆ್ಯಕ್ಷನ್, ಪ್ರತಿ ದಿವಸ, ಆರ್ ರಿಪೀಟೆಡ್ ಆ್ಯಕ್ಷನ್, ಪ್ರತಿ ದಿವಸ ಈ ಆ್ಯಕ್ಷನ್ ರಿಪೀಟ್ ಆಗ್ತದೆ. ಈ ಆ್ಯಕ್ಷನ್ ರಿಪೀಟ್ ಆಗ್ತದೆ ಅಂತಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಸಿಂಪಲ್ ಪ್ರೆಸೆಂಟಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ V1+S ಅಂತಂದ್ರೆ ನಮಗೆ ಈಗಾಗಲೇ ಗೊತ್ತಿದೆ, ಅರುಣ್ ಗೋಸ್, ದಟ್ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಅರುಣ್ ಗೋಸ್ ಫಾರ್ ಅ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಇಲ್ಲಿ 1 ಮಾರ್ಕ್ಸನ್ನು ನಾವು ಈಸಿಯಾಗಿ ಗಳಿಸ್ಬೋದು ಸ್ನೇಹಿತರೆ. ಒನ್ ಮೋರ್ ಎಕ್ಸಾಂಪಲ್ ವಿ ಹ್ಯಾವ್ ಗಾಟ್ ಓವರ್ ಹಿಯರ್ ಫ್ರೆಂಡ್ಸ್. ಸುಧಾ ಡ್ಯಾಶ್ ಡಸ್ ಪ್ರೊಫೆಸರ್ ಜಾನ್ ಟು ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್ ಅಂತ ಹೇಳಿ. ಇಲ್ಲಿ ಸುಹಾನ ಅಟ್ಲೀಸ್ಟ್ ಒನ್ ಸಮ್ ಅಂಥೇಳಿ ಆನ್ಸರ್ ಮಾಡ್ತಾರೆ. ಇಲ್ಲಿ ಕಾನ್ವರ್ಜೇಷನ್ ಇದೆ. ಸುಧಾ ಆಸ್ಕ್ಸ್, ಕೇಳ್ತಾಳೆ ಏನಂತ, ಡ್ಯಾಶ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್ ಅಂತ. ಅವಾಗ ಸುಹಾನ ಆನ್ಸರ್ಸ್ ಕೊಡ್ತಾಳೆ ಏನಂತ, ಅಟ್ಲೀಸ್ಟ್ ಒನ್ಸ್ ಅ ಮಂತ್, ಪ್ರತಿ ತಿಂಗಳಲ್ಲಿ ಒಮ್ಮೆ ಅಂಥೇಳಿ ಹೇಳೋದ್ರಿಂದ ಇಲ್ಲಿ ಹೌ ಆಫನ್ ಸರಿಯಾದ ಉತ್ತರ. ಹೌ ಆಫನ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆನ್ ಬಿಸ್ನೆಸ್ ಅಂತ ಕೇಳಿದಾಗ ಇದು ಅಟ್ಲೀಸ್ಟ್ ಒನ್ಸ್ ಅ ಮಂತ್ ಹೇಳಿ ಸುಹಾನ ಆನ್ಸರ್ ಮಾಡ್ತಾರೆ. ಇಲ್ಲಿ ಹೌ ಆಫನ್ ಅನ್ನುವಂಥದ್ದು ಸರಿಯಾದ ಉತ್ತರ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಭಾವಿಸ್ಕೊಂಡಿದ್ದೇನೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.